ಬಾ ನಾವು ಅವ್ರ ವಿರುದ್ಧ ಫೈಟ್ ಮಾಡೋದಾಗಲಿ ಹೋರಾಟ ಮಾಡೋದಾಗಲಿ ಇಲ್ಲ. ನಮ್ಮದೇನಿದ್ರು ಎಂಟರ್ಟೈನ್ಮೆಂಟ್ ಆಡಿಯನ್ಸ್ಗೋಸ್ಕರ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ ಸಹಕರಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನೀವು ಹೇಳಿದ್ರಿ SRV ಥಿಯೇಟ್ರಲ್ಲಿ ಒಬ್ರು ಬಂದು ಹೇಳಿದ್ರು ಅಂತ, ಯಾರು ಅಂತ ಅಂದರೆ ಅವರು ಆ ಸಿನಿಮಾಗೆ ಅಥವಾ ದರ್ಶನ್ ಸರ್ ಲೈಫ್ಗೆ ರಿಲೇಟೆಡ್ ಸಿನಿಮಾ ಇದು ಅಂತ ಅನಿಸ್ದವರೇ ಮಾಡಿರ್ತಾರೆ ಆ ಥರದ ಕೆಲಸ. ಬಟ್ ಅವ್ರು ಯಾರು ಅಥವಾ ಅವ್ರು ಅಂದರೆ ಅಟ್ಲೀಸ್ಟ್ ನೀವು ಅವ್ರ ಹೆಸರು ಹೇಳದೇ ಇದ್ರು ಯಾರು ಅವರು ಅಂತ ಆದರೂ ಹೇಳ್ಬೋದಾ ಅಂತ? ಇಲ್ಲ ಸರ್, ಅಲ್ಲಿ ನಾವು ಹೋದಾಗ ಅಲ್ಲಿದ್ದಂತಹ ಕೆಲವರು ಹೇಳಿದ್ರು, ಈಗ ಜಸ್ಟ್ ಬಂದು ಹೋದ್ರು. ನಾವು ಸಾಯಂಕಾಲ ಸುಮಾರು ಒಂದು ಮಂಡೇ ಅಲ್ವಾ ಸರ್ ಹೋಗಿದ್ದು ನಾವು? ಮಂಡೇ ಒಂದು 5:05 ಹೋದ್ರು. ಅವರು ಸಮಯ ಸುಮಾರು 1 ಗಂಟೆಯಿಂದ 2 ಗಂಟೆಗೆ ಬಂದಿದ್ರು. ಬಟ್ ಆ ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಭೇಟಿ ಆಗಿದ್ದಾರೋ ಇಲ್ಲೋ ಅನ್ನೋದು ನಮಗೆ ಸ್ಪಷ್ಟತೆ ಇಲ್ಲ. ಸುಮ್ಮನೆ ಇಲ್ಲ ಅಲ್ಲಿ ಸೆನ್ಸಾರ್ ಆಫೀಸರ್ ಇದ್ದರು. ಓಕೆ, ಅಲ್ಲ ಸರ್, ಇನ್ನೊಂದೇನೆಂದರೆ ಈಗ ಅವ್ರ ಲೈಫ್ ರಿಲೇಟೆಡ್ ಸಿನಿಮಾ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಹೊರಗಿನ ವ್ಯಕ್ತಿಗಳಿಗೆ ಅಧಿಕಾರ ಇರಲ್ಲ. ಜನಸಾಮಾನ್ಯರು ಬಂದು ಅದನ್ನ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಐದರ್ ಅವ್ರು ರಿಲೇಟೆಡ್ ಆಗಿರಬೇಕು ಅಥವಾ ಅವ್ರ ಸಿನಿಮಾದ ಪ್ರೊಡ್ಯೂಸರು ಅಥವಾ ಅವರ ಒಬ್ಬ ಸಂಬಂಧಿಕರೇ ಆಗಿರಬೇಕು. ಅದು ನಿಜ ಸರ್. ಈಗ ಬಂದಿರೋದಂತೂ ನಿಜ. ಅಲ್ಲಿ ಯಾರೋ ಒಬ್ಬರು ಬಂದಿರೋದಂತೂ ನಿಜ. ಅಲ್ಲಿ ಭೇಟಿ ಆಗಿದ್ದಾರೋ ಇಲ್ವೋ ಅದು ನನಗೆ ಸ್ಪಷ್ಟತೆ ಇಲ್ಲ. ಸೊ ತಮಗಿತ್ತು ಅಂದರೆ SRV ಥಿಯೇಟ್ರಿದು CC ಕ್ಯಾಮ್ರಾ ತೆಗೆಸಿದ್ರೆ ಬಂದಿರೋದು ಹೋಗಿರೋದು ಎಲ್ಲ ಗೊತ್ತಾಗುತ್ತೆ. ಅಪ್ಲೋಡ್ ಮಾಡ್ಬೋದಾ? ಅಲ್ಲ, ನೀವು ಮಾಡ್ಬೋದು, ಅದನ್ನು ನಮ್ಗೆ ಕೊಡೋದಿಲ್ಲ ಅಲ್ಲ. ಸೊ ದಯವಿಟ್ಟು ನಾನು ಹೇಳೋದು ಏನಂದರೆ, ಪ್ಲೀಸ್ ಯಾವುದೇ ರೀತಿಯಾದ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಕನ್ನಡ ಸಿನಿಮಾ ಮಾಡಿದ್ದೀವಿ, ಏನೋ ಮಾಡಿದ್ದೀವಿ. ಬಟ್ ನಾವು ಇದಕ್ಕೆ ಬಂದಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ. ಈ ಘಟನೆಗೆ ಬಂದಿದ್ದಾರೆ. ಸಿನಿಮಾಗೆ ಏನೋ ಪರ್ಸ್ನಲ್ ಕ್ಯಾಶುವಲ್ ಯಾರನ್ನ ಭೇಟಿ ಆಗೋಕ್ಕೂ ಬಂದಿರ್ಬೋದು. ಅತ್ತೆ ಅದರೊಳಗಡೆ ಆ ಬಿಲ್ಡಿಂಗ್ ಒಳಗಡೆ ಕೆಳಗಡೆ ಸ್ಟೇ ನೋಟಿಸೇ ಬಂದಿಲ್ಲ ಸರ್. ಸೆನ್ಸಾರ್ ಆಫೀಸ್ಗೆ ಬಂದಿದೆ. ಇಲ್ಲಿ ಏನಾಗಿದೆ ಅಂತೆ ಕಂತೆಗಳು ಒಂದು ಸ್ಪಷ್ಟನೆ ಕೊಡೋಕ್ಕೆ ಇವತ್ತು ನಾವು ಹೇಳ್ತಾ ಇದ್ದೀವಿ. ನಾವು ಯಾವುದೋ ರಿಯಲ್ ಸಬ್ಜೆಕ್ಟನ್ನು ನಾವು ಸಿನಿಮಾ ಮಾಡಿಲ್ಲ, ಒಂದು ಕಾಲ್ಪನಿಕ ಕಥೆ ಅಂತ ನಿಮ್ಮ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ.